ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಯಾರೆಲ್ಲ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ನೋಡ್ಕೊಬನ್ನಿ. ಜೊತೆಗೆ ಈ ವಿಡಿಯೋ ಬಂದ್ಬಿಟ್ಟು ವಾಲ್ಪರೈ ಕೊಡೈಕೆನಲ್ನ ಲಾಸ್ಟ್ ಡೇ ವಿಡಿಯೋ ಆಗಿರುತ್ತೆ. ಸೊ ಹೇಗಿದೆ ವಿಡಿಯೋ ಚೆಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸೊ ಮತ್ತು ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೊತೆಗೆ ವಿಡಿಯೋ ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ಗೈಸ್, ಕೊಡೈಕೆನಾಲಿಂದ ಇವಾಗ ವಾಲ್ಪರೈ ಬಂದಿದ್ದೀವಿ. ನೈಟ್ ಇಲ್ಲೇ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಹತ್ತಿರಪಲ್ಲಿ ಹೋಗ್ಬಿಟ್ಟು ಆಮೇಲೆ ಮುಂದಿನ ಕತೆ ಹೇಳೋಣ. ಇವಾಗ ಸದ್ಯಕ್ಕೆ ಇವತ್ತೊಂದು ಡೇ ಕೊಡೈಕೆನಾಲ್ ಆ್ಯಂಡ್ ಅಲ್ಲಿ ಒಂದಷ್ಟು ಪ್ಲೇಸಸ್ ನೋಡ್ಬಿಟ್ಟು ಗುಣಕೇವೆಲ್ಲ ನೋಡ್ಕೊಂಡು ಅಂತ ಹೇಳಮ್ಮ ಕಂದ. ಒಂದಷ್ಟು ಪ್ಲೇಸಸ್ ನೋಡ್ಕೊಂಡು ಅವೆಲ್ಲ ಹಿಂದೆಗಡೆ ವಿಡಿಯೋದಲ್ಲಿ ಇರ್ತವೆ, ನೋಡ್ಕೊಳ್ಳಿ. ಇದು ನಮ್ಮದು ಕೊನೆ ಇವತ್ತಿನ ಡೇ, ಲಾಸ್ಟ್ ಡೇ, ನೈಟ್ ಸ್ಟೇ ಲಾಸ್ಟ್ ಲಾಸ್ಟ್. ಬಟ್ ನಂಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ 3 ದಿನದಲ್ಲಿ ಇವತ್ತು ಸ್ವಲ್ಪ ಚೆನ್ನಾಗಿದೆ. ವ್ಯೂ ಆಗಿರ್ಬೋದು. ಹೋಗಿ ತೋರ್ಸ್ ಮಚ್ಚ, ಬಾಲ್ಕನಿ ವ್ಯೂ. ಬೆಳಗ್ಗೆ ಕಾದ್ರೆ ತೋರಿಸ್ತೀನಿ. ಬಾಲ್ಕನಿ ವಿಡಿಯೋನ ಲೈಕ್ ಮಾಡ್ತಾ ಇರಿ, ನನಗೆ ಶೇರ್ ಮಾಡ್ತಾ ಇರಿ. ನಮ್ಮನ್ನು ಸಪೋರ್ಟ್ ಮಾಡೋದ್ರ ಮರಿಬೇಡಿ ಗೈಸ್. ಸಪೋರ್ಟ್ ಎಲ್ಲ ಬೇಡ, ಇಷ್ಟ ಆದರೆ ಬೇಕಣ್ಣ. ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಾಂದರೆ ಏನು ಮಾಡಬೇಕು ಅಂತ ಸಜೆಷನ್ ಕಮೆಂಟ್ ಹಾಕಿ, ಟ್ರೈ ಮಾಡೋಣ. ನಾವೇನು ಡೈಲಿ ಬ್ಲಾಗರ್ಸ್ ಅಲ್ಲ, ಅದಕ್ಕೆ ಅಕೇಶನಲ್ ಬ್ಲಾಗರ್ಸ್. ಓಕೆ ಟು ನ್ಯೂ ವಿಡಿಯೋ. ಇವತ್ತು ಜರ್ನಿ ಸ್ಟಾರ್ಟ್ ಮಾಡಿ 3 ಡೇಸ್ಗೆ 851 ಕಿಲೋಮೀಟರ್ಸ್ ಆಗಿತ್ತು. ಸೊ ಇವಾಗ ನೋಡ್ತಾ ಇರ್ಬೋದು ನೀವು 815 ಕಿಲೋಮೀಟರ್ಸು. ಸೊ ಈಗ ನಾವು ಡೈರೆಕ್ಟು ಸಪೋರ್ಟ್ ಪಂಡಿಂಗ. ನೆಕ್ಸ್ಟ್ ಟೈಮ್ ನಿಮ್ಮ ಇಲ್ಲಿ ರೆಸ್ಟೋರೆಂಟಿಗೆ ಬರೋಷ್ಟೊತ್ತಿಗೆ ಮಿನಿಮಮ್ 100K. ಭ್ರಮೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಹತ್ತಿರಪಲ್ಲಿ ಫಾರೆಸ್ಟಿಂದ ಸ್ಟ್ರೈಟ್ ಒಂದು ಸ್ಟ್ರೆಚ್ಚು ಹೊಡಿಬೇಕು, ಆಗಲ್ಲ. 500 ಕಿಲೋಮೀಟರ್ಸ್ ಹೊಡಿಬೇಕು. ನೋಡೋಣ ಹೆಂಗಾಗುತ್ತೋ ಮಾಡೋಣ. ಓಕೆ ಬ್ರೋ, ಥ್ಯಾಂಕ್ ಯು, ನೈಸ್ ಸರ್ವಿಸ್, ವಿಲ್ ಮೀಟ್. ನೀನಾ ಸ್ಟಾರ್ಟೆಡ್ ಬ್ರೋ. ಡ್ಯೂ ಟು ಸಮ್ ಇಶ್ಯೂ ಏನಾಯ್ತು ಅಂದರೆ ನಂದು ಒಂದು ಬ್ಯಾಟ್ರಿ ಕಳೆದೋಯ್ತು. ಜೊತೆಗೆ ನನ್ನ ಕೊಲೀಗು ಗಾರ್ಡಿಯನ್ ಬೆಲ್ಲು, ಅದನ್ನ ಒಳ್ಳೆ ಪ್ಲೇಸಲ್ಲಿ ಹೋಗಿ ಹಾಕ್ಬೇಕು ಅಂದ್ಕೊಂಡು ಹಿಡ್ಕೊಂಡು ಬಂದೆ. ನೋಡಿದ್ರೆ ಅದು ಕೂಡ ಬ್ಯಾಗಿಂದ ಯಾರೋ ಥೆಫ್ಟ್ ಮಾಡಿದ್ರು ಇಲ್ಲ ಬಿದ್ದೋಯ್ತೋ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಹರ್ಟಿಂಗ್. ಇವು ಈ ವಿವಿಗೋಸ್ಕರನೇ ಅಲ್ಲಿಂದ ಬಂದಿರೋದು. ಹೆಚ್ಚು ಕಡಿಮೆ 450-500 ಕಿಲೋಮೀಟ್ರು. ಒಟ್ಟು ಹೇಳಿದ್ನಲ್ಲ ಆಗ್ಲೇ, ಬ್ಯಾಕ್ ಅರೌಂಡ್ ಇವತ್ತು 450 ಕಿಲೋಮೀಟರ್ ನೋಡಿಬೇಕು. ಓವರ್ ಆಲ್ ನಮ್ಮದು 1300-1400 ಕಿಲೋಮೀಟರ್ ಆಗುತ್ತೆ. ಅಲ್ಲೇ 853 ಕಿಲೋಮೀಟ್ರು ಡ್ರೈವ್ ಮಾಡಿದ್ದೀವಿ. ನೋಡಿ ಏನು ಸಖತ್ತಾಗೈತೆ. ಕ್ರೇಜಿ 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 ಸ್ಟಾರ್. ಸಿಂಹಪಾಲದ ಕೋತಿಗಳು, ಅದರ ಸಂತತಿನೇ ಫುಲ್ ನಶಿಸಿ ಹೋಗಿದೆ. ಎಲ್ಲಿ ಸಿಗ್ತದೆ ಹೇಳಿ ನಿಮಗೆ? ಏನೇ ಅನ್ನಿ, ನೇಚರ್ ಪ್ಲಸ್ ವೆಹಿಕಲ್ ಪ್ಲಸ್ ಸಾಂಗು. ನೇಚರ್ ಜೊತೆಗೆ ಒಂದು ಒಳ್ಳೆ ಗಾಡಿ, ಜೊತೆಗೆ ಒಂದು ಮ್ಯೂಸಿಕ್ಕು, ಒಂದಿಬ್ರು ಫ್ರೆಂಡ್ಸು. ಸ್ವರ್ಗ ಎಲ್ಲೂ ಇಲ್ಲ ಗುರು, ಭೂಮಿ ಮೇಲೆ ಇದೆ. ನಾವ್ ಹೆಂಗ್ ಬಳಸ್ಕೊಂತೀವೋ ಹಂಗೆ. ಕರೆಕ್ಟಾ? ಎಷ್ಟೇ ಆಗ್ಲಿ ಟ್ರಾವೆಲ್ ಮಾಡೋದು ಅನ್ನೋದಿದೆಯಲ್ಲ, ಕೆಲವ್ರಿಗೆ ಯಪ್ಪ ಯಾವನ್ ಹೋಗ್ತಾನ ಗುರು ಅಲ್ಲಿವರೆಗೂ ಹಿಂಗೆ ಅನ್ಬೋದು. ಬಟ್ ನಮಗೆ ಇದ್ರಲ್ಲೇನೋ ಒಂಥರ ಖುಷಿ ಸಿಗುತ್ತೆ ಗುರು. ನಿಮ್ಮ ಟ್ರಾವೆಲ್ ಫ್ರೆಂಡ್ಗೂ ರೆಫರ್ ಮಾಡಿ ಈ ಪ್ಲೇಸ್ನ, ಚೆನ್ನಾಗಿದೆ ವಾಲ್ಪರೈ. ಬಟ್ ಒಂದು ಇಲ್ಲಿ ಸ್ಟೇ ಎಲ್ಲ ಅಫೋರ್ಡಬಲ್ ಇದೆ, ಸೂಪರ್ ಆಗಿದೆ. ಓಕೆ, ಬಟ್ ನಮ್ಮಲ್ಲೇ ಒಂದು ಸ್ವಲ್ಪ ಹೈಪ್ ಜಾಸ್ತಿ, ಪ್ರೈಸಿಂಗ್ ಎಲ್ಲ. ಬಟ್ ನಾವು ವೀಕ್ ಡೇಸ್ ಅಲ್ಲಿ ಇರೋದಕ್ಕೆ ಇವತ್ತು ಕಮ್ಮಿ ಇರ್ಬೋದು. ಮೋಸ್ಟ್ಲಿ ವೀಕೆಂಡಲ್ಲಿ ಪ್ರಾಬಬ್ಲಿ ಇಲ್ಲೂ ಹೈಪ್ ಆಗ್ಬೋದು, ಬಿಕಾಸ್ ಲಿಮಿಟೆಡ್ ಅಲ್ವಾ ಏರಿಯಾ. ಆ್ಯಕ್ಚುಲಿ ಆವಾಗ 4 ಎಷ್ಟೋ ಒಂದು ಸ್ವಲ್ಪ ಬೀಜಗಳು ತಂದು ಟೀ ಬೀಜಗಳನ್ನ ಇಲ್ಲಿ ಹಾಕಿದ್ದು. ಸೊ ಇದು ಹೆಂಗೆ ಹರಡಿಸಿದ್ದಾರೆ ಅಂತ ಹೇಳಿದ್ರೆ, ಹೋಗ್ತಾ ಇರೋದು ವಾಲ್ಪರೈ ಅಂತ. ಇದು ಬಂದ್ಬಿಟ್ಟು ಫುಲ್ಲು ಡೀಪ್ ಫಾರೆಸ್ಟು. ಇಲ್ಲಿ ಸನ್ರೈಸಸ್ಸು ಡೈರೆಕ್ಟ್, ಅದೇನು ಸನ್ರೈಸಸ್ ಇದೆಯಲ್ವಾ, ಡೈರೆಕ್ಟ್ ಭೂಮಿ ಮೇಲೆ ಬೀಳಲ್ಲ. ಒಂದು 70 ಕಿಲೋಮೀಟರ್ ಫಾರೆಸ್ಟ್ ಒಳಗೆ ಹೋಗ್ತೀವಿ. ದೇರ್ ಇಸ್ ನೋ ಕನೆಕ್ಟಿವಿಟಿ.
ದೇರ್ ಇಸ್ ನೋ ಫೋನ್ ಕಾಲ್, ನಥಿಂಗ್. ಓನ್ಲಿ ಮೀ, ನಾನು ಮತ್ತು ನನ್ನ ಗಾಡಿ, ಇಬ್ಬರೇ ಫುಲ್ ಎಂಜಾಯ್. ಜೊತೆಗೆ ಒಂದು ಸಾಂಗ್ ಇದ್ಬಿಟ್ರೆ ಸಾಕಲ್ಲ, ಸ್ವರ್ಗ ಇನ್ನೆಲ್ಲ ಇದೆ, ಭೂಮಿ ಮೇಲೆ ಇದೆ. ಕೆಲವರಿಗೆ ಈ ಕಾಫಿ ಟೀ ಜೊತೆಗೆ ಒಂದು ಸಿಗರೇಟ್ ಸೇರಿದ್ರೆ ಸ್ವರ್ಗ ಅಂತಾರೆ. ಬಟ್ ಇದು ಆಕ್ಚುಲಿ ಚೆನ್ನಾಗಿರೋ. ನನಗೆ ಗಾಡಿ ಜೊತೆಗೆ ಈ ಥರ ಒಂದು ಒಳ್ಳೆ ಘಾಟ್ ಸೆಕ್ಷನ್ನು, ರೋಡು, ನೇಚರು ಇದ್ಬಿಟ್ರೆ ಸ್ವರ್ಗ. ಇದು ಬಂದ್ಬಿಟ್ಟು ಸೋಲಿಯಾ ಡ್ಯಾಮ್ ಅಂತ ಹೇಳ್ಬಿಟ್ಟು ಜಸ್ಟ್ ವಾಲ್ಪಾರೆಯಿಂದ ಈ ಕಡೆ ಒಂದು 20 ಕಿಲೋಮೀಟರ್ಸ್ ಇದೆ. ನೋಡ್ತಾ ಇದ್ದೀರಾ ಇವಾಗ ಡ್ಯಾಮ್ದು ಫ್ರಂಟು 3 ಗೇಟ್ಸ್ ಬರುತ್ತಿದ್ದು. ಕ್ರೇಜಿ ಆಗಿದೆ ಲುಕ್ಕು. ಮೋಸ್ಟ್ಲಿ ಇದು ನೀರಲ್ಲಿ ಬಂದು ಫೋರ್ಸಿಗೆ ಇಲ್ಲಿ ಹಾರ್ಬೋದೇನಪ್ಪ, ಜೋರಾಗಿ ಏನಾರ ನೀರು ಬಿಟ್ರೆ. ನಾನು ನೋಡಿಲ್ಲ, ಯಾವ್ದಾದ್ರು ವೀಡಿಯೋಸ್ ಏನಾರ ನೋಡ್ಬೇಕು. ಈ ಬಂದು ನೀರು ಹಾರಪ್ಪ ಅನ್ಸುತ್ತೆ ಇದೆ. ಇಲ್ಲಿ ಜನಗಳು ಏನು ಪುಣ್ಯ ಮಾಡಿದಾರೆ ಗುರು, ಒಳ್ಳೆ ಫಾರೆಸ್ಟ್ ಮಧ್ಯ ಜೀವನ ಮಾಡೋಕ್ಕೆ ಪೀಸಾಗಿ ಯಾವ ತೊಂದರೆ ಇಲ್ದಿರ. ಬಟ್ ಒಂದೇ ಒಂದು ಹಾಸ್ಪಿಟಾಲಿಟಿ ಅದೊಂದು ಇರುತ್ತೆ. ಬಟ್ ಅಂದರು ಈ ಥರ ವೆದರ್ ಹೇಳಿದ್ರೆ ಕಾಯಿಲೆ ಏನು ಬರುತ್ತೆ ಗುರು, ಚೆನ್ನಾಗಿರ್ತಾರೆ ಅಲ್ವಾ. ಹುಡುಗರು ಫುಲ್ ಖುಷಿ. ನಾವು ಸಣ್ಣವ್ರಿರುವಾಗ ಯಾರಾದರೂ ಬೈಕರ್ಸು ನಮ್ಮೂರ ಕಡೆ, ನಮ್ಮೂರ ಮೇಲೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆಲ್ಲ ಟಾಟಾ ಮಾಡಿಕೊಂಡು ಲೈನಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ರೈಡರ್ಗಳು ಹೋಗ್ತಾ ಇರೋದು. ನಾವು ಒಂದು ದಿವಸ ಮಗ ನಾನು BMW ತಗೊಂತೀನಿ, ನಾನು ಬೆನಿಲಿ ತಗೊಂತೀನಿ, ರಾಯಲ್ ಎನ್ಫೀಲ್ಡು. ಆವಾಗ ನಮಗೆ ಯಾವ ನಮ್ಮೂರಲ್ಲೆಲ್ಲ ಗೊತ್ತಿರೋದೇ ಸ್ಪ್ಲೆಂಡರು, ಅಂದರೆ ಲೆಜೆಂಡ್ ಬೈರಿ ಬೈಕಲ್ಲ ಅವಾಗ, ಅವುಗಳೆಲ್ಲ ಲೆಜೆಂಡರಿ ಬೈಕ್ಗಳನ್ನೇ. ಬಟ್ ನಮಗೆ ಗೊತ್ತಿರೋದು ಯಾವುದು TVS, ಸ್ಪ್ಲೆಂಡರು. ಅದು ಬಿಟ್ಟರೆ ಸುಜುಕಿ RX, ಅದು ಒಂದು ಚೆನ್ನಾಗೋಯ್ತು. ಅದು ದಿ ಲೆಜೆಂಡು RX, ಬಿಡಿ ಮಾತಾಡೋಂಗಿಲ್ಲ. ಆಮೇಲೆ ಹೋಗ್ತಾ 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 ಸ್ವಲ್ಪ ಇಯರ್ ಎಂಡು ಅವಾಗ ಗೊತ್ತಾಗಿತ್ತು ನಮ್ಗೆ R15 ಇದೆ, ರಾಯಲ್ ಎನ್ಫೀಲ್ಡ್ದು ಅಪ್ಪರ್ ವರ್ಷನ್ಸು 650 ಎಬೋ CCದು ಎಲ್ಲದೂ. ಬಟ್ ಅಂದರೂ ಆ ಲೈಫು ಗುರು, ಏನೇ ಹೇಳಿ ನೀವು ಎಂಜಾಯ್ ಮಾಡ್ಬೋದು. ಆವಾಗ ನಿಮ್ಮನ್ನು ಪ್ರಶ್ನೆ ಮಾಡೋರಿರಲಿಲ್ಲ. ಆಮೇಲೆ ನಿಮಗೆ ಏನು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ, ಏನು ಆಟ ಆಡೋಕ್ಕಾಗಿರ್ಬೋದು. ಈ ಥರ ಮೈಂಡಲ್ಲಿ ಅಯ್ಯೋ ನಾನು ಈ ಕಮಿಟ್ಮೆಂಟ್ ಐತೆ, ಕಮಿಟ್ಮೆಂಟ್ ಮೈಂಡೇ ಅಲ್ಲ ಗುರು. ಪರ್ಫೆಕ್ಟಾಗಿ ಹೇಳ್ಬೇಕು ಅಂದರೆ ದರ್ ಇಸ್ ನೋ ಕಮಿಟ್ಮೆಂಟ್ ಮೈಂಡ್ ಅಟ್ ಆಲ್. ಏನಿದ್ರು ಎಂಜಾಯ್ ಮಾಡು, ಜಾಲಿ ಮಾಡು. ಅಪ್ಪ ಇಷ್ಟು ಬೇಕು ಅಂದರೆ ಸಾಕು ಅಪ್ಪ, ಇಲ್ಲ ನಾನು ಹೋಗ್ಬೇಕಪ್ಪ ಅಂದರೆ ಅಪ್ಪ, ಇಲ್ಲ ಅಮ್ಮ. ಬಟ್ ಇವಾಗ ನೀನೇನೋ ಒಂದು ತೊಗೋಬೇಕು, ಏನೋ ಒಂದು ಮಾಡಬೇಕು, ಜವಾಬ್ದಾರಿ, ಅಯ್ಯೋ ಇದಕ್ಕೆ ಇಷ್ಟು ಖರ್ಚು ಮಾಡಿದ್ರೆ ನೆಕ್ಸ್ಟು ಅನ್ನೋ ಒಂದು ಬಂದೇ ಬಂದ್ಬಿಡುತ್ತೆ ಮೆಂಟಾಲಿಟಿ. ನೀವು ಒನ್ಸ್ ಯು ಸ್ಟಾರ್ಟ್ ವರ್ಕಿಂಗ್ನಾ, ಆಬ್ವಿಯಸ್ಲಿ ಅದು ಎಲ್ಲರೂ ಒಂದ್ಸಲಿ ನೀವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಏನು ಮಾಡೋದು ಏನು ಎತ್ತ ಅಂತ ಗೊತ್ತಾಗಲ್ಲ. ಇವಾಗ ಏನಾರು ಖರ್ಚು ಮಾಡಿಬಿಟ್ರೆ, ಅದಕ್ಕೆ ಶಾರ್ಟೇಜ್ ಆಗಿಬಿಟ್ರೆ, ಪ್ರಾಬ್ಲಮ್ ಆಗಿಬಿಟ್ರೆ, EMI ಪ್ರಾಬ್ಲಮ್ ಆಗಿಬಿಟ್ರೆ ಅನ್ನೋ ಒಂದು ಮೈಂಡ್ಸೆಟ್ಟು. ಆ ಮೈಂಡ್ಸೆಟ್ ಎಲ್ಲ ಆಗಬೇಕು ಅಂದರೆ ಅಗೈನ್ ಮತ್ತೆ ಫ್ರೀಡಮ್, ಫೈನಾನ್ಷಿಯಲ್ ಫ್ರೀಡಮ್. ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ನ ನೀವು ಯಾವ ಥರ ಬೇಕು ಆ ಥರ ಮಾಡಿಫೈ ಮಾಡ್ಕೊಳ್ಳಿ. ಜೊತೆಗೆ ಸಮ್ ಪಾರ್ಟ್ ಒಂದು 100 ರೂಪಾಯಲ್ಲಿ ಒಂದು 2 ರೂಪಾಯಿಂದ 5 ರೂಪಾಯಿವರೆಗೂ ನಿಮಗೆ ಅಂತ ಟ್ರಾವೆಲ್ಗೆ ಅಥವಾ ನಿಮ್ಗೇನು ಖುಷಿ ಸಿಗುತ್ತೋ ಅದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗೈಸ್. ಈಗ ಐತೆ ರೋಡ್ ಅಂತೂ. ನಾನು ಈ ಕೇರಳ, ತಮಿಳ್ನಾಡು ಮತ್ತು ಕರ್ನಾಟಕ ಈ 3 ಕಂಪೇರ್ ಮಾಡಿದ್ರೆ ನನಗಂತೂ ಲಿಟ್ರಲಿ ನನಗಂತೂ ಇಷ್ಟ ಆಗಿರೋ ರೋಡ್ ಬಂದ್ಬಿಟ್ಟು ಕೇರಳ. ಟು ಬಿ ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಿ, ನಂಗೆ ನಿಜವಾಗ್ಲೂ ಕೇರಳ ರೋಡ್ಸು ತುಂಬ ಇಷ್ಟ ಆಯಿತು. ಯಾಕೆಂದರೆ ಒಂದೇ ಒಂದು ಅಂಶ ಸಾಕಲ್ಲ ಗುರು ರೋಡಲ್ಲಿ. ಲಾಸ್ಟ್ ಟೈಮು ನಾವು ಮುನ್ನಾರ್ ರೈಡ್ ಹೋದಾಗ ಎಂಟೈರ್ ಕೇರಳದಲ್ಲಿ ನಮಗೆ ಸಿಕ್ಕಿರೋದು 4ರಿಂದ 5 ಅಂಶ ಅಷ್ಟೇ ಗುರು. ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿ ಕೇಳ್ತೀರಾ ರೋಡ್ಗೂ ಮನೆಗೂ ಅಂಶು. ಏನು ಹೇಳ್ತೀರಾ ನೀವು ಇದಕ್ಕೆ? ಹೌದಾ ಇಲ್ವಾ? ನೀವ್ಯಾರು ಪರ್ಸನಲಿ ಎಕ್ಸ್ಪೀರಿಯನ್ಸ್ ಏನಾದರೂ ಮಾಡಿದ್ದೀರಾ ಆ ಥರ? ಇಲ್ಲೆಲ್ಲ ಮನೆಗಳಿಗೆ, ಮನೆ ಎಂಟ್ರೆನ್ಸ್ ಗೇಟ್ಗಳಿಗೆ ಎಲ್ಲ ಕಡೆನೂ ಕರೆಂಟ್ ಬಿಟ್ಬಿಟ್ಟಿದ್ದಾರೆ. ಪ್ರಾಣಿಗಳು ಯಾವಾಗ ಎಂಟ್ರಿ ಕೊಡ್ತವೆ, ಯಾವಾಗ ಪ್ರಾಬ್ಲಮ್ ಮಾಡ್ತಾವೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಯಾವಾಗಲೂ ಕರೆಂಟ್ ಮನೆ ಮುಂದೆ ಲೈಟಾಗಿ ನಾವು ಅಬ್ಸರ್ವ್ ಮಾಡೋದೇ ಕಾಣಿಸುತ್ತೆ, ಲೈಟ್ಗಳು ಹಾಕ್ಬಿಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಎಲಿಫೆಂಟ್ ಮೂಮೆಂಟ್ ಇದೆ ಅಂತ ಹೇಳ್ತಾರಪ್ಪ. ಫಾರೆಸ್ಟು, ಡೀಪ್ ಫಾರೆಸ್ಟು ನೋಡಿ ಹೆಂಗಿದೆ, ನಿಮಗೆ ಸೈಕ್ ಹೋಗಿದೆ. ಅದರ ವೆದರ್ ಅಂತೂ ಅಲ್ಟಿಮೇಟ್ ಗುರು. ನಿಜವಾಗ್ಲೂ ಕಳೆದೋಗ್ಬಿಡ್ತೀನಿ ಇಲ್ಲೇ ನಾನು. ಸಕ್ಕತ್ತಾಗೈತೆ.
ಎಲ್ಲೋ ಸೂರ್ಯದ ಬೆಳಕು ಬೀಳ್ತಾ ಇದೆ ಅಂದರೆ ಒಂದು ಸ್ವಲ್ಪ ಬಿಸಿ ಆಗೋದು ಬೆಚ್ಚಗಿರುತ್ತೆ, ಸಣ್ಣಗೆ ಚೆನ್ನಾಗಿರುತ್ತೆ. ಮತ್ತು ಅದು ಆಯ್ತು ಅಂದರೆ ಫುಲ್ ತಣ್ಣಗಿರುತ್ತೆ. ಇಲ್ಲಂತೂ ವಿಂಟರ್ ಸೀಸನ್ನಲ್ಲಿ ಹೆವಿ ಅಂದರೆ ಹೆವಿ ಇನ್ನೂ ಚಳಿ ಇರ್ತದೆ. ತಲವಟ್ಟಿ ಕುಕ್ಕು ಕುಕ್ಕು ಬಂದಿಲ್ಲ ನಟ್ಟಿ ಕುಕ್ಕು ಕುಕ್ಕು. ವಾಟರ್ ಫುಲ್ ಡೀಪ್ ವಾಟರ್ ಹೆಂಗ್ ಕಾಣ್ತಿದೆ, ಒಳ್ಳೆ ಯಾವುದೋ ಓಷನ್ ತರ ಕಾಣ್ತಾ ಇದೆ, ಸಕ್ಕತ್ತಾಗಿದೆ. ಈ ಕಡೆ ಬೆಟ್ಟ, ಆ ಕಡೆ ವಾಟರು, ಆ ಕಡೆ ಮತ್ತೆ ಬೆಟ್ಟ. ನೋಡೋಣ, ಯಾವುದೋ ಡ್ಯಾಮ್ ಇರಬೇಕು, ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ನೋಡೋಣ, ಚೆಕ್ ಮಾಡೋಣ ಯಾವ ಡ್ಯಾಮ್ ಏನು ಇದೆ. ಕಾಣಿಸ್ತಾ ಇರಬಹುದು ನಿಮಗೆ ಡ್ಯಾಮು, ಕಾಣಿಸ್ತಾ ಇದೆಯಾ ಡ್ಯಾಮ್? ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮ ಗುರುಡೇಲಿ ಮೆದ್ಲಿಟ್ಟು ಕೊಟ್ನು 108 ಐಡಿಯನ್ನ ಬಾರೋ ಮಜಾ ಮಾಡೋಣ. ಹೋದೆ ಹೋದೆ ಸೋದೆ ಹೋದೆ ಸೋದೆ ಹೋದೆ ಸೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಇರಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಅಂತ ಹಾಡು ಹೇಳ್ಕೊಂಬರ್ತಿದ್ರೆ ಅಣ್ಣ ಬ್ರೇಕ್ ಕೊಟ್ಬಿಡೋಣ. ಹಂಗೆ ನನಗೂ ನಮ್ಮ ಹುಡುಗ ಇಬ್ರಿಗೂ ಗಲಗಲ ಅಂದ್ಬಿಟ್ಟಿತ್ತಪ್ಪ. ಯಪ್ಪ ಸ್ವಾಮಿ, ಅದೇ ಗ್ಯಾಪಲ್ಲಿ ನಮ್ಮ ಹುಡ್ಕ ನಂದೊಡ್ದು ಅಂತೇಳಿ ಗಾಡಿನ ಅಡ್ವೆಂಚರ್ ಮಾಡಕ್ಕೆ ಹೋದ. ಅಲ್ಲಿ ತಗೊಳಪ್ಪ, ತಗೋ ಅಂತ ನೆಲ ಕೆರೆದಾಯ್ತು. ಅವನು ನಾನು ಸೇರ್ಕೊಂಡು ಅಯ್ಯೋ ನೋಡಿ, ನಾವು ಪಾಡ ಪಾದೆ ಒಂದೊಂದಲ್ಲ ಸ್ವಾಮಿ. ಲೈಟಾಗಿ ನಿಲ್ಸು ಇಲ್ಲಿಂದ ವಾಪಸ್ ಹಂಗೆ ಹಿಂದೆ ಹೋಗೋಯ್ತಲ್ಲ. ಹಂಗೂ ಹಿಂಗೂ ನೂಕೊಂಡು ತಳ್ಕೊಂಡು ನೆಕ್ಸ್ಟ್ ವ್ಯೂ ಕಡೆ ಪಯಣ ಸಾಗಿಸಿದ್ವಿ. ನೋಡಿ ಹೆಂಗಿದೆ ವ್ಯೂ, ಅಲ್ಟಿ ಅಲ್ಲ ಅಂತ. ಗಾಡಿ ನಿಲ್ಸ್ಬಿಟ್ಟು ಫೋಟೋ ಮಚಾ ಫೋಟೋ ಗಾಡಿ ನಿಲ್ಸ್ಬಿಟ್ಟು, ಗಾಡಿದು ಬರೀ ಇಂಥದೆಯಾ ಗಾಯ್ಸ್, ನೀವೇನು ನೋಡ್ತಾ ಇದ್ದೀರಾ? ಇದು ಬಂದ್ಬಿಟ್ಟು ಅತ್ತರ್ಫಲಿ ವಾಟರ್ ಫಾಲ್ಸ್. ಬನ್ನಿ ಹೇಗಿದೆ ಏನು ಎತ್ತ ನೋಡ್ಕೊಂಡು ಬರೋಣ. ಫುಲ್ ಇದನ್ನು ಟ್ರ್ಯಾಕ್ ಥರ ಇದೆ ಗೈಸ್, ನೋಡಿ ನೀವೊಂದು ಸ್ವಲ್ಪ. ಗೈಸ್, ನಾವು ಅತ್ತಿರಪಲ್ಲಿ ವಾಟರ್ ಫಾಲ್ಸ್ ಹೋಗ್ತಾ ಇದ್ದೀವಿ. ನೋಡೋಣ, ಜನಗಳು ನೋಡ್ಬೋದು, ಹಾಗೆ ನಮ್ಮನ್ನು ನೋಡ್ಬೋದು. ಕಾಣಿಸ್ತಾ ಎಷ್ಟು ಖರಾಬ್ ಆಗಿದೆ. ಬ್ಯೂಟು ಹೆಲ್ಮೆಟು, ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವ್ಯೂ ನೋಡ್ಕೊಳ್ಳಿ. ಮಾತ್ರ ಸಕ್ಕತ್ತಾಗಿತ್ತು. ಕಂಪ್ಲೀಟ್ ಡೆನ್ಸ್ ಫಾರೆಸ್ಟ್, ನೆಟ್ವರ್ಕ್ ಇಲ್ಲ, ಏನಿಲ್ಲ. ನೋ ಡಿಸ್ಟರ್ಬೆನ್ಸ್, ಓನ್ಲಿ ಹ್ಯಾಪಿನೆಸ್. ಒಂದು ಪೀಸ್ ಕೋಲ್ಡ್ ಡೋಸ್ ಸಕ್ಕತ್ತಾಗಿತ್ತು. ಫುಲ್ ಕೋಲ್ಡ್, ಗಾಡಿಗೆ ಸಕ್ಕತ್ತಾಗಿತ್ತು ದಾರಿ. ಬಟ್ ಯಾವುದು ಪ್ರಾಣಿಗೆ ಕಾಣಿಸಿಲ್ಲ, ಅದೇ ದೊಡ್ಡ ಬೇಜಾರು. ಎಲ್ಲ ಸೂಪರ್ ಆಗಿತ್ತು ಆ ಫಾರೆಸ್ಟ್ ಒಳಗೆ, ಡೀಪ್ ಫಾರೆಸ್ಟ್ ಒಳಗೆ. ಬಟ್ ಒಂದೇ ಒಂದು ಬೇಜಾರು ಏನಂದರೆ ಒಂದು ಪ್ರಾಣಿ ಕೂಡ ಕಾಣಿಸ್ತಿಲ್ಲ. ದಟ್ಸ್ ಬೇಜಾರಾಗಿದೆ. ಹಾರ್ಟಿಂಗ್ ಮೂಮೆಂಟ್ ಅನಿಸ್ತು, ಅದೊಂದು ಮಾತ್ರ. ಅದರ್ವೈಸ್ ರೋಡ್ ಅಂತೂ ಸೈಕ್ ಆಗಿದೆ, ಪೀಸ್ ಆಗಿತ್ತು ಗುರು. ಒಂದು ಆ್ಯಕ್ಚುಲಿ ನಾವು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಅಷ್ಟೊಂದು ವೈಬ್ ಸಿಗ್ತಿದೆ ಅನ್ನೋ ಗೊತ್ತಿಲ್ಲ. ಬಟ್ ನಾವು ಸ್ಟಾರ್ಟ್ ಮಾಡಿದಾಗ ಅರೌಂಡ್ 7 ಆಗಿತ್ತು. ವ್ಯೂ ಚೆನ್ನಾಗೇ ಆಯಿತು. 7 ಬ್ರೋ, ಬಟ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಈಗ ನೋಡ್ತಾ ಇದ್ದೀರಲ್ಲ, ಇದು ಅದ್ಭುತ ಅಂದರೆ ನೋಡಿ, ಏನು ಸಕ್ಕತ್ತಾಗಿ ಕಾಣ್ತಾ ಇದೆ. ಬಾ ಜೋಗ ಜಲಪಾತದಂತೆ ಹರಿಯುತ್ತಿರುವ ಅಂತರಪಲ್ಲಿ ವಾಟರ್ ಫಾಲ್ಸ್. ಸೈಕ್ ಆಗಿದೆ. ಏನು ನೋಡ್ತಾ ಇದ್ದೀರಾ ನೀವು? ಇದು ಕ್ರೇಜಿ ಅಲ್ಲ? ವಾಟ್ ಯು ಸೇ ಗೈಸ್? ಸ್ವರ್ಗ ಬೇರೆ ಎಲ್ಲೂ ಇಲ್ಲ, ಇಲ್ಲೇ ಇದೆ ರೂಪ ಶಾಂತಿ ರೂಪ. ಗಣಿತದಲ್ಲಿ ನಾ ಸ್ವಲ್ಪ ವೀಕು, ಕುಣಿತದಲ್ಲಿ ಇಲ್ಲ ಬ್ರೇಕು. ನಿಮಗೆ ತ್ರಿಶೂರಿಂದ ಪಾಲಕ್ಕಾಡಿಗೆ ಹೋಗ್ಬೇಕಾದ್ರೆ ಹೈವೇದಲ್ಲಿ ಬರ್ತಕ್ಕಂಥ ಟನಲ್ಲು. ಹೆಚ್ಚು ಕಡಿಮೆ ಇದು ಒಂದು
400 ಮೀಟರ್ ಏನೋ ಇದೆ, ನೋಡೋಣ ಎಷ್ಟು ಮೀಟರ್ ಇದೆ ಅಂತ. ನಿಮ್ಮ ಹತ್ರ ಕ್ರೇಜಿ, ಸ್ವಲ್ಪ ರಿವ್ಯೂ ಮಾಡೋಣ ಗಾಡಿನ, ಬರ್ರಿ. ಹೆಂಗಿದೆ ಫ್ರೆಂಡ್ಸ್, ನೋಡಕ್ ಚೆನ್ನಾಗಿದೆ ಅನ್ಕೊಂತೀನಿ. ಒಂಥರ ತಣ್ಣಗೈತೆ ಗುರು ಒಳಗಡೆ ಅಂತೂ. ಹೌದು ಹೌದು ಹೌದು, ಏನ್ ಹೇಳುವುದು, ಈ ಒಂದು ಟನಲ್ ನೋಡಿ ನೀವು. ಅವಾಗ ಮಧ್ಯ ಎಕ್ಸಿಟ್ ಬೇರೆ ಇದೆ ಬ್ರೋ, ಊಟ ತಗೊಳಕ್ಕೆ. ಸೂಪರ್. ಇಂಜಿನಿಯರ್ಸ್ಗೆ ಒಂದು ಚಪ್ಪಾಳೆ ನಮ್ಮ ಕಡೆಯಿಂದ. ಸೂಪರ್ ಕ್ರೇಜಿ ಮಾಡಿದಾರೆ ಮಾತ್ರ, ಏನೇ ಆಗಲಿ. ನಾನು ಈ ಥರ ಟನಲಲ್ಲಿ ಒಂದು ಜರ್ನಿ ಆಗುತ್ತೆ ನಂದು ಅಂತ ಅನ್ಕೊಂಡಿರ್ಲಿಲ್ಲ. ಎನಿ ಹೌ ವಿ ಡಿಡ್ ಇಟ್, ಥ್ಯಾಂಕ್ ಯು. ಕರೆಕ್ಟಾಗಿ ಎಲೆಕ್ಟ್ರಾನಿಕ್ ಸಿಟಿಲಿ ಇದ್ದೀನಿ. 1429.9 ಕಿಲೋಮೀಟರ್ ಓಡಿಸಿದ್ದೀನಿ. ಸ್ಪೆಷಲಿ 2 ಕೈ ಎತ್ತಿ ಮುಗಿಬೇಕು ಗುರು, ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ನಮ್ಮ ಗಾಡಿಗಳಿಗೆ ತಪ್ಪೇನಿಲ್ಲ. ಯಾವುದೇ ಒಂದು ತೊಂದರೆ ಇಲ್ದಿರ, ಎಲ್ಲೂ ಪ್ರಾಬ್ಲಮ್ ಮಾಡ್ದಿರ ನೀಟಾಗಿ ಕರ್ಕೊಂಡೋಗಿ ನಮ್ಮನ್ನು ಕರ್ಕೊಬಂದಿದೆ. ಅದು ನಮ್ಮ ಮನೆಯವರು ನಮ್ಮ ಮೇಲೆ ದೇವ್ರ ಹತ್ರ ಬೇಡ್ಕೊಂಡಿರೋ ಒಂದು ಕೃಪಾ ಕಟಾಕ್ಷ, ಜೊತೆಗೆ ನಮ್ಮ ತಾಯಿಯವರು ಮಾಡೋ ಪೂಜೆಗಳ ಫಲ. ಯಾವುದೂ ಏನು ಪ್ರಾಬ್ಲಮ್ ಆಗ್ದಿರ ಎಲ್ಲ ಕಡೆ ಸುಗಮವಾಗಿ ನಡೆದಿರೋದು. ಟ್ರಿಪ್ನ ಕಂಪ್ಲೀಟ್ ಮಾಡಿದ್ದೀರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.